ನೆಕ್ಸ್ಟ್ ಬರ್ತಕ್ಕಂಥ ಬನಾವಳಿ ಅಂತ ಕರೀತಾ ಹೋಗ್ತೀವಿ. ನಮ್ಮ ಹರಿಯಾಣದ ಒಂದು ಫತೇಬಾದ್ ನಲ್ಲಿ ಸರಸ್ವತಿ ನದಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಇದನ್ನ RS ಬಿಷನ್ ತಕ್ಕಂತ ವ್ಯಕ್ತಿ ಮಾಡ್ತಾ ಹೋಗ್ತಾರೆ 1973ರಲ್ಲಿ ಡಿಸ್ಕವರ್ ಮಾಡಿದ್ದಾರೆ. ಅಂಡ್ ಅವತ್ತಿನ ಕಾಲದಲ್ಲಿ ಹರಪ್ಪ ನಾಗರಿಕತೆಯ ಒಂದು ಸಾಮಾಜಿಕ ಜೀವನದಲ್ಲಿ ಸ್ಟೆಪಲ್ ಫುಡ್ ಆಗಿ, ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೆಪಲ್ ಫುಡ್? ಡೈಲಿ ಒಂದು ಓಕೆ ನಾವೇನು ಫುಡ್ ಬಳಸ್ತೀವಿ ಆಹಾರದಲ್ಲಿ, ನಾವು ಅದಕ್ಕೆ ಸ್ಟೆಪಲ್ ಫುಡ್ ಅಂತ ಕರಿತೀವಿ. ಲೈಕ್ ನಾರ್ತ್ ಕರ್ನಾಟಕ ಸ್ಟೆಪಲ್ ಫುಡ್ ಯಾವುದು? ಜೋಳ ಅಂತ ಕರಿತೀವಿ. ಸದರ್ನ್ ಕರ್ನಾಟಕ ಸ್ಟೆಪಲ್ ಫುಡ್ ಯಾವುದು? ರಾಗಿ ಮತ್ತೆ ರೈಸ್ ಅಂತ ಕರೀತಾ ಹೋಗ್ತೀವಿ. ಎಸ್ ಆರ್ ನೋ ಅಲ್ವಾ? ಈ ಉತ್ತರ ಭಾರತದ ಸ್ಟೆಪಲ್ ಫುಡ್ ಯಾವುದು? ಅವರು ವೀಟ್ ಗೋಧಿ ಬಳಸ್ತಾ ಹೋಗ್ತಾರೆ. ಅವರು ಓಕೆ ಉತ್ತರ ಭಾರತ ಸ್ಟೆಪಲ್ ದಾಲು ಮತ್ತೆ ಗೋಧಿ ಅವರು ಉತ್ತರ ಭಾರತದ ಒಂದು ಸ್ಟೆಪಲ್ ಫುಡ್ ಆಗಿರ್ತಕ್ಕಂಥದ್ದು. ಸ್ಟೆಪಲ್ ಫುಡ್ ಅಂತಂದ್ರೆ ದೈನಂದಿನ ಒಂದು ಆಹಾರಗಳನ್ನ ಬಳಕೆ ಮಾಡ್ತೀವಲ್ವಾ, ಅದಕ್ಕೆ ನಾವು ಸ್ಟೆಪಲ್ ಫುಡ್ಸ್ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಇಲ್ಲಿ ವೀಟ್ ಮತ್ತೆ ಬಾರ್ಲಿ, ಓಕೆ ವೀಟ್ಗೆ ಗೋಧುಮ ಅಂತ ಕರಿತಾ ಇದ್ವು. ವೀಟ್ ಮತ್ತೆ ಬಾರ್ಲಿ ಇವೆರಡನ್ನು ಕೂಡ ತಮ್ಮ ಒಂದು ಸ್ಟೆಪಲ್ ಫುಡ್ ಬಳಕೆ ಮಾಡ್ತಾ ಇದ್ರು. ಬನಾವಳಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಬಾರ್ಲಿ ಬೆಳಿತಿರೋದ್ರ ಬಗ್ಗೆನೂ ಕೂಡ ಏನಾಗಿದೆ ನಮಗೆ ಎವಿಡೆನ್ಸ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಮಣ್ಣಿನ ಮಾದರಿಯ ಒಂದು ನೇಗ್ಲು, ಸೊ ಸೆಡಲ್ ಅಂದ್ರೆ ಮಣ್ಣಿನ ಮಾದರಿಯ ಒಂದು ಕೋಟೆ ನಿರ್ಮಾಣ, ಇವೆರಡೂ ಕೂಡ ಏನಾಗಿದೆ ನಮಗೆ ಕಂಡುಬಂದಿರತಕ್ಕಂಥದ್ದು. ನೀವು ನೋಡ್ರಿ ಫಿಲಮ್ ಅಲ್ಲಿ ತೋರಿಸ್ತಾ ನೋಡಿ, ಇವಾಗ ಎಸ್ಪೆಷಲಿ ಒಂದು ಬಾಹುಬಲಿ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ವಾರ್ ಮಾಡೋಕ್ಕಿಂತ ಮುಂಚೆ ಮಾಡಿರ್ತಾರೆ ಅವ್ರು. ಇವಾಗ ವಾರ್ ಯಾರು ತಿಂಡಿತ್ತು ಅಂತೇಳಿ ದೊಡ್ಡ ಟೇಬಲ್ ಮೇಲೆ ಒಂದು ಪ್ರಿಂಟಿಂಗ್ ನ ಹಾಕೊಂಡಿರ್ತಾರೆ. ಮಣ್ಣಲ್ಲಿ ರಚನೆ ಮಾಡ್ಕೊಂಡು ಯಾರು ಹೇಗೆ ಫೈಟ್ ಮಾಡ್ಬೇಕು ಅವ್ರದ್ದು ರೆಡಿ ಇರುತ್ತೆ, ಅದನ್ನ ಕಾಲ ತಕ್ಕಂತ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ನಾವ್ ಹೇಳ್ತಾ ಹೋಗ್ತೀವಿ ಮಹಾಭಾರತದಲ್ಲಿ ಚಕ್ರವ್ಯೂಹ ಅಂತ ಕರಿತೀವಿ. ಅದ್ ಹೇಗೆ ಟ್ರೈನಿಂಗ್ ಕೊಡ್ತಾರೆ? ಲೈಕ್ ಈ ರೀತಿ ಮಣ್ಣಿನ ಮೊದಲು ಮಾಡಿಟ್ಕೊಂತಾರೆ, ಅದನ್ನ ನೋಡಿಕೊಂಡು ಅವ್ರು ಚಕ್ರವ್ಯೂಹಗಳಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಸೊ ಇವರ ಕಾಲದಲ್ಲಿ ಈ ಒಂದು ಮಣ್ಣಿನ ಆಕೃತಿನಲ್ಲಿ ನೇಗ್ಲು ಮತ್ತೆ ಮಣ್ಣಿನ ಆಕೃತಿನಲ್ಲಿ ಕೋಟೆಗಳ ಬಗ್ಗೆನೂ ಕೂಡ ಏನ್ ಮಾಡಿದ್ರಲ್ಲಿ ಒಂದು ವಿಗ್ರಹಗಳು ನಮಗೆ ಇಲ್ಲಿ ಮೀನ್ಸ್ ಕಂಡು ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಲೋಥಾಲ್. ನಾವಿದನ್ನ ಮ್ಯಾಂಚೆಸ್ಟರ್ ಅಂತ ಕರೀತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಸೊ ಇಲ್ಲಿ ಸಿದ್ಧ ಉಡುಪುಗಳು ಆಗ್ಲೇ ಕರೆದು ಲ್ಯಾಂಕಾಶೈರ್ ಬಿಕಾಸ್ ಆಫ್ ಕಾಟನ್ ಪ್ರೊಡಕ್ಷನ್. ಇಲ್ಲಿ ಕಾಟನ್ ಪ್ರೊಡಕ್ಷನ್ ಅಲ್ಲ, ಸಿದ್ಧ ಉಡುಪಿಗಳಿಗೆ ಏನಾಗಿತ್ತು ತುಂಬಾನೇ ಫೇಮಸ್ ಆಗಿತ್ತು. ಅದುವೇ ಲೋಥಾಲ್ ಸಿಟಿ. ಅಂಡ್ ಅಷ್ಟಲ್ಲದೆ ಲೋಥಾಲ್ ಏನಾಗಿತ್ತು ಅಂತಂದ್ರೆ ಇದು ಕೂಡ ಒಂದು ಕೋಸ್ಟಲ್ ತೀರ ಆಗಿತ್ತು. ಅಂಡ್ ಗುಜರಾತಿನ ಒಂದು ಕ್ಯಾಂಬೆ ನಗರದ ಬಳಿ ಕಂಡು ಬರುತ್ತೆ. ಇದನ್ನ SR ರಾವ್ ಅಂದ್ರೆ ಶಿಕಾರ್ಪುರದ ರಾವ್ ಅಂತ ಕರೀತಾ ಹೋಗ್ತೀವಿ. ನಮ್ಮ ಕರ್ನಾಟಕದವರು ಇದನ್ನ 1954ರಲ್ಲಿ ಏನ್ ಮಾಡ್ತಾರೆ, ಇದನ್ನ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು. ಅಂಡ್ ಅಷ್ಟಲ್ದೇನೆ ಈ ಒಂದು ಸಿಟಿಲಿ ನಗ್ತಾ ಹೋಗಿದೆ ನಾವು ಡಾಕ್ ಯಾರ್ಡ್ ಕೂಡ ಇಲ್ಲಿ ನೋಡ್ತಕ್ಕಂಥದ್ದು. ಹರಪ್ಪ ನಾಗರಿಕತೆ ಸಂಬಂಧಪಟ್ಟ ಹಾಗೆ ಡಾಕ್ ಯಾರ್ಡ್ ಹೊಂದಿರತಕ್ಕಂಥ ಏಕೈಕ ಪ್ರದೇಶ. ಕೋಸ್ಟಲ್ ಸಿಟೀಸ್ ಇತ್ತು, ಬೇರೆ ಬೇರೆ ಕೋಸ್ಟಲ್ ಸಿಟೀಸ್ ನೋಡ್ತಾ ಹೋಗ್ತೀವಿ. ಆದರೆ ನಮಗೆ ಮೇಜರ್ ಆಗಿ ಕಂಡು ಬರ್ತಕ್ಕಂಥ ಯಾವುದು ಅಂದ್ರೆ ಡಾಕ್ ಯಾರ್ಡ್, ಒಂದು ಹಡಗು ಕಟ್ಟೆತನ ಇಲ್ಲಿ ಕಂಡು ಬರುತ್ತೆ, ಲೋಥಾಲ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಹರಪ್ಪದಲ್ಲೂ ಕೂಡ ಅಷ್ಟೇ ಹಡಗಿನ ಒಂದು ನಿರ್ಮಾಣ ವ್ಯವಸ್ಥೆ, ಒಂದು ಕಾರ್ಖಾನೆಗಳನ್ನ ಕೂಡ ಏನ್ ಮಾಡ್ತಾ ಹೋಗ್ತೀವಿ ಹರಪ್ಪದಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಡಾಕ್ ಯಾರ್ಡ್ ಬಂದು ಲೋಥಾಲ್ ಇದೆ. ಸಂವೇರ್ ಇದ್ರ ಮೂಲಕ ಇವರು ಹಡಗುಗಳನ್ನ ಬಳಕೆ ಮಾಡಿಕೊಂಡು ಒಂದು ವ್ಯಾಪಾರ ಒಂದು ಒಪ್ಪಂದಗಳನ್ನ ಅಥವಾ ವಾಣಿಜ್ಯ ವ್ಯವಹಾರಗಳಲ್ಲಿ ಚಟುವಟಿಕೆಗಳನ್ನಲ್ಲಿ ನಡೆಸ್ತಾ ಇರೋದ್ರ ಬಗ್ಗೆ ನಮಗೆ ಕೂಲಂಕುಷವಾಗಿ ಇನ್ಫಾರ್ಮೇಶನ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂಡ್ ಜೊತೆಗೆ ಇತ್ತೀಚೆಗೆ ಏನ್ ಮಾಡ್ತಾ ಹೋಗಿದ್ದಾರೆ, ಮೊಟ್ಟ ಮೊದಲ ಒಂದು ಲೋಥಾಲ್ ಏನ್ ಮಾಡಿದ್ದಾರೆ ಇವಾಗ ಇಲ್ಲಿ ಮ್ಯೂಸಿಯಂನು ಕೂಡ, ವಾಟರ್ ಮ್ಯೂಸಿಯಂನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡ್ತಿರೋದ್ರ ಬಗ್ಗೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಬಹುದಾಗಿದೆ. ಅಂಡ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಇವರಿಗೆ ರೈಸ್ ಕೂಡ ಗೊತ್ತಿತ್ತು, ಭತ್ತನ ಕಲ್ಟಿವೇಶನ್ ಮಾಡೋದ್ರ ಬಗ್ಗೆನೂ ಕೂಡ ಗೊತ್ತಿತ್ತು. ಲೈಕ್ ಹೇಗೆ ಅಂತಂದ್ರೆ ನಮಗೆ ಭತ್ತದ ಒಂದು ಹಸ್ಕ್ ಅಂದ್ರೆ ಹುಲ್ಲು ಅಂತ ಕರಿತೀವಲ್ವ, ಅಥವಾ ಹಸ್ಕನ ಬಣಿವಿ ಅಂತ ಕರಿತೀವಲ್ವಾ, ಆ ರೀತಿಯ ಒಂದು ಭತ್ತದ ಒಂದು ಹುಲ್ಲು ಸಿಗೋದ್ರ ಮೂಲಕ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ ಇವ್ರು ರೈಸ್ ಕೂಡ ಏನ್ ಮಾಡ್ತಾ ಇದ್ರಲ್ಲಿ ಬಳಕೆ ಮಾಡ್ತಾ ಇದ್ರು. ಹಾಗೆ ರೈಸ್ ಗೊತ್ತಿತ್ತು, ವೀಟ್ ಗೊತ್ತಿತ್ತು, ಬಾರ್ಲಿ ಗೊತ್ತಿತ್ತು. ಹಾಗೆ ಯಾರು ಗೊತ್ತಿರ್ಲಿಲ್ಲ, ರಾಗಿ ವಾಸ್ ಅಗ್ರಿಕಲ್ಚರ್ಲಿ ಇವರಿಗೆ ರಾಗಿ ಮತ್ತೆ ಶುಗರ್ ಕೇನ್ ಇವೆರಡು ಕೂಡ ಗೊತ್ತಿರ್ಲಿಲ್ಲ. ಇನ್ನು ಪ್ರಾಣಿಗಳ ವಿಚಾರದಲ್ಲಿ ಇವರಿಗೆ ಯಾವ್ದು ಗೊತ್ತಿರ್ಲಿಲ್ಲ, ಮೇಜರ್ ಆಗಿ ಹಾರ್ಸ್ ಕುದುರೆನಾಗಿತ್ತು, ಅವ್ರಿಗೆ ಕುದುರೆ ಬಗ್ಗೆ ಐಡಿಯಾ ಇರಲಿಲ್ಲ. ಅಂಡ್ ಜೊತೆಗೆ ಏನ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಒನ್ ಆಫ್ ದ ಪರ್ಷಿಯಾ ಕಂಟ್ರಿ ಜೊತೆ ಏನ್ ಮಾಡ್ತಾ ಹೋಗ್ತಾರೆ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ರು. ಅಂಡ್ ಈ ಸಿಟಿಗೆ ಪೂರ್ವ ಮತ್ತೆ ಇಲ್ಲಿ ಪಶ್ಚಿಮ ತಾಣ ಹೊಂದಿರತಕ್ಕಂಥ ಏಕೈಕ ನಗರ ಆಗಿತ್ತು. ಯಾಕೆ ಬೇರೆಲ್ಲ ಸಿಟಿಗೂ ಕೂಡ ಅಷ್ಟೇ 4 ಎಂಟ್ರೆನ್ಸ್ ಇದೆ, ಇದಕ್ಕೆ 2 ಎಂಟ್ರೆನ್ಸ್ ಇತ್ತು. ಇಲ್ಲಿ ಅಗ್ನಿಕುಂಡಗಳು ಮತ್ತೆ ಇಲ್ಲಿ ಬಲಿಪೀಠಗಳನ್ನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು ಲೋಥಾಲ್ ಅಲ್ಲಿ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅದುವೇ ಧೋಲಾವೀರ ನಗರ. ಇತ್ತೀಚೆಗೆ ಯುನೆಸ್ಕೋದ ಒಂದು ಭಾರತದಲ್ಲಿ 40ನೇ ಒಂದು ಸೆಟ್ ಆಗಿ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಂಡ್ ನಾವು ಕರ್ನಾಟಕ ಇತಿಹಾಸ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾವು ಇದಕ್ಕೆ ಅಂತ ಕರೀತಾ ಹೋಗ್ತೀವಿ ಸೂಪರ್ 40 ಕ್ಲಬ್ ಅಂತ ಕರೀತಾ ಹೋಗ್ತೀವಿ. ಅಂದ್ರೆ ದ ಕಂಟ್ರೀಸ್ ವಿಚ್ ಆರ್ ಹ್ಯಾವಿಂಗ್ ಮೋರ್ ದನ್ ದ 40 ಸೈಟ್ಸ್.
ಯಾವ ಒಂದು ದೇಶಗಳಲ್ಲಿ 40ಕ್ಕಿಂತ ಹೆಚ್ಚಿನ ಒಂದು ಯುನೆಸ್ಕೋ ತಾಣಗಳು ಕಂಡು ಬರುತ್ತೋ ಅಂತ ಕಂಟ್ರಿಗಳ ಕ್ಲಬ್ಬಿಗೆ ಅಂತ ಕರಿತೀವಿ ನಾವು ಸೂಪರ್ 40 ಕ್ಲಬ್ ಅಂತ ಕರಿತೀವಿ. ಒಟ್ಟು 6 ಕಂಟ್ರೀಸ್ ಇದೆ. ಇಂಡಿಯಾ ಇಸ್ ಆಲ್ಸೋ ಒನ್ ಆಫ್ ದ ಕಂಟ್ರಿ ಅಂಡರ್ ದ ಇನ್ ದ ಸೂಪರ್ 40 ಕ್ಲಬ್ ಓನ್ಲಿ. ಸೊ ಈ ಧೋಲಾವೀರ್ ಏನಾಗಿದೆ ಗುಜರಾತ್ನ ಒಂದು ಕಚ್ಚಲ್ ಕಂಡು ಬರುತ್ತೆ. ಇದನ್ನ RS ಬಿಷಪ್ ಏನ್ ಮಾಡಿದರೆ 1990s ಅಲ್ಲಿ ಉತ್ಕಲನ ಮಾಡಿರ್ತಕ್ಕಂಥದ್ದು. ಯೂಶುವಲಿ ಎಲ್ಲ ಒಂದು ಕಂಟ್ರೀಸ್ಗಳು ಅಪ್ಪರ್ ಟೌನ್ ಲೋಯರ್ ಟೌನ್ ಅಂತೇಳಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದ್ದಾರೆ. ಬಟ್ ಈ ಒಂದು ಧೋಲಾವೀರ್ ಏನಾಗಿತ್ತು ಮೊಟ್ಟ ಮೊದಲ ಬಾರಿಗೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಕಂಡು ಬರತಕ್ಕಂಥದ್ದು. ಅಂಡ್ ಇದ್ರ ಒಳಗೆ ಏನ್ ಮಾಡ್ತಾ ಹೋಗ್ತೀವಿ ನಾವು ದೊಡ್ಡದಾಗಿರ್ತಕ್ಕಂಥ ಒಂದು ಒಳಾಂಗಣ ಒಂದು ಕ್ರೀಡಾಂಗಣ ಕೂಡ ಇಲ್ಲಿ ನೋಡ್ತಕ್ಕಂಥದ್ದು. ಹೌದು, ಸೊ ಅವತ್ತಿನ ಕಾಲದಲ್ಲಿ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಇವರೆಲ್ಲ ಒಂದ್ ಕಡೆಗೆ ಹವ್ಯಾಸ ಚಟುವಟಿಕೆಗಳು ಕೂಡ ಇಲ್ಲಿ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಒಳಾಂಗಣ ಆಟಗಳು ಆಡ್ತಾ ಇದ್ರು, ಹೊರಾಂಗಣ ಆಡ್ತಾ ಇದ್ರು, ಮುಖ್ಯ ಪಗಡಿ ಆಟಗಳನ್ನ ಆಟಾಡ್ತಾ ಇದ್ರು, ಜೊತೆಗೆ ಈ ಬೋಟ್ ರೇಸ್ ನ ಆಟಾಡ್ತಾ ಇದ್ರು. ಈ ರೀತಿಯಾಗಿ ಸೊ ತಮ್ಮ ಹವ್ಯಾಸ ಚಟುವಟಿಕೆ ಕೂಡ ಏನ್ ಮಾಡ್ತಾ ಹೋಗ್ತಾರೆ ನಿರಂತರವಾಗಿ ಇಲ್ಲಿ ಪಾಲ್ಗೊಳ್ತಾ ಇದ್ರು. ಅಂಡ್ ಅಷ್ಟೇ ಅಲ್ದೇನೆ ಸೊ ಲಾರ್ಜೆಸ್ಟ್ ಒಂದು ಇಂಡೋರ್ ಸ್ಟೇಡಿಯಂ ಕೂಡ ನೋಡ್ತಾ ಹೋಗ್ತೀವಿ. ಅಂಡ್ ಜೊತೆಗೆ ಸೊ ವಾಟರ್ ಮ್ಯಾನೇಜ್ಮೆಂಟ್ ಸಿಟಿ. ಎಸ್, ಸೊ ಇಡೀ ಹರಪ್ಪ ನಾಗರಿಕತೆಯಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ಗೆ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದ ನಗರ ಯಾವುದು ಅಂತಂದ್ರೆ ಅದುವೇ ಧೋಲಾವೀರ್ ನಗರ. ಲೈಕ್ ಒಂದು ಕೆರೆಗಳ ಒಂದು ನಿರ್ಮಾಣ ಮಾಡೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅಥವಾ ಇಲ್ಲಿ ಸೊ ನೀರು ಹೋಗ್ಲಿಕ್ಕೆ ಏನ್ ಮಾಡ್ತಾ ಹೋಗ್ತಾರೆ ಸಣ್ಣ ಸಣ್ಣ ಒಂದು ಕಾಲುವೆಗಳನ್ನ ಮಾಡ್ಕೊಂಡಿದ್ರು. ಅದ್ರ ಬಗ್ಗೆನೂ ಕೂಡ ಏನಾಗಿದೆ ನಮಗೆ ಧೋಲಾವೀರದಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಇದ್ರ ಮೂಲಕ ಹರಪ್ಪ ನಾಗರಿಕತೆಯಲ್ಲಿ ಅತ್ಯಂತ ಹೆಚ್ಚಿನ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಸಿಟಿ ಯಾವುದು ಅಂತ ಕೇಳಿದ್ರೆ ಧೋಲಾವೀರ ಒಂದು ನಗರ. ಇನ್ನು ರೋಪರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪಂಜಾಬ್ ನಲ್ಲಿರ್ತಕ್ಕಂಥ ಸಟ್ಲೆಜ್ ನದಿ ಬಗ್ಗೆ ಕಂಡು ಬರ್ತಾ ಹೋಗುತ್ತೆ. ಸೊ ಪ್ರಾಚೀನ ಒಂದು ಇದರಲ್ಲಿ ಸಟ್ಲೆಜ್ ನದಿಯನ್ನ ನಾವು ಸುತುದ್ರಿ ರಿವರ್ ಅಂತ ಕೂಡ ಕರೀತಾ ಇದ್ವಿ. ಇದನ್ನ ವೈಡಿ ಶರ್ಮಾ ಅಂತಕ್ಕಂಥ ವ್ಯಕ್ತಿ 1955ರಲ್ಲಿ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನುಷ್ಯನ ಜೊತೆ ನಾಯಿಯನ್ನು ಕೂಡ ಏನ್ ಮಾಡಿದರೆ ಒಂದೇ ಪ್ಲೇಸ್ ಅಲ್ಲಿ ದಫನ್ ಮಾಡಿದ್ರ ಬಗ್ಗೆ ನಮಗೆ ಏನಾಗಿದೆ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು. ಇನ್ನ ರಾಖಿಗರಿ ಅಂತ ಕರಿತೀವಿ. ಇಡೀ ಒಂದು ಸಿಂಧು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಲಾರ್ಜೆಸ್ಟ್ ಸೈಟ್ ಯಾವುದು ಅಂತಂದ್ರೆ ಅದುವೇ ರಾಖಿಗರಿ ಸೈಟ್. ಹರಿಯಾಣದ ಒಂದು ಗಗ್ಗರ್ ನದಿಯ ಒಂದು ನದಿ ಮೇಲೆ ಕಂಡು ಬರ್ತಕ್ಕಂಥ 1997ರಲ್ಲಿ ಅಮರೇಂದ್ರನಾಥ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದ್ದಾರೆ ಈ ಒಂದು ರಾಖಿಗರಿನಲ್ಲಿ ಡಿಸ್ಕವರ್ ಮಾಡಿದ್ದಾರೆ. ಇನ್ನ ಒಟ್ಟಾರೆಯಾಗಿ ನಾವು ಹರಪ್ಪ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹರಪ್ಪ ನಾಗರಿಕತೆಯಲ್ಲಿ ಇರ್ತಕ್ಕಂಥ ಒಂದು ಅವರ ಒಂದು ಧರ್ಮ. ಬಿಕಾಸ್ ನಾವು ಸಾಮಾಜಿಕ ಜೀವನ ಟೌನ್ ಪ್ಲಾನಿಂಗ್ ಎರಡು ಕೂಡ ನಾನು ಹಾಗೆ ಡಿಸ್ಕವರಿ ಹೇಳ್ತಾ ಇರ್ಬೇಕನ್ನೇ ಕವರ್ ಮಾಡ್ಕೊಟ್ಟಿದ್ದೇನೆ. ಅಂಡ್ ಇಲ್ಲಿ ಧರ್ಮ ಅಂತ ಬಂದಾಗ ಅವರು ಮಾತೃದೇವತೆನ ಮದರ್ ಗಾಡೆಸ್ನ ಅಂದ್ರೆ ನಿಸರ್ಗ ಪ್ರೇಮಿಗಳಾಗಿದ್ರು. ಪ್ರಕೃತಿಯ ಒಂದು ಆರಾಧನೆ ಮಾಡ್ತಾ ಇದ್ರು. ಅವರೇ ಅದಕ್ಕೆ ಮಾತೃದೇವತೆ ಅಂತ ಕರೀತಾ ಇದ್ರು. ಇನ್ನು ಮೇಲ್ ವರ್ಷನ್ ಅಲ್ಲಿ ದರ್ ಯೂಸಿಂಗ್ ದ ಪಶುಪತಿ ಮಹಾದೇವ ಅಂದ್ರೆ ಯಾರು ನಾವು ದರ್ ಇಸ್ ಶಿವ ಅಂತ ಕರಿತೀವಿ. ಅದಕ್ಕೋಸ್ಕರನೇ ಅವ್ರೇನ್ ಮಾಡ್ತಿದ್ರು ಮೆಲುಹವನ್ನ ಕೈಲಾಸಕ್ಕೆ ಏನ್ ಮಾಡ್ತಿರ್ಲಿ ನೋಡ್ಕೊಂಡು ಕೈ ಮುಗಿತಾ ಇದ್ರು. ಕೈಲಾಸವನ್ನ ಅವರು ಮೆಲುಹ ಅಂತ ಕರೀತಾ ಇದ್ರು. ಸಮ್ವೇರ್ ಇಟ್ ಇಸ್ ಕಾಲ್ಡ್ ಇಸ್ ದ ಇಮ್ಮಾರ್ಟಲ್ಸ್ ಆಫ್ ಮೆಲುಹ ಆಲ್ಸೋ. ಇನ್ನು ಇವರ ಕಾಲದಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಪ್ರಾಣಿ ಯಾವ್ದಾಗಿತ್ತು ಅಂದ್ರೆ ಡುಬ್ಬದ ಗೂಳಿಯಾಗಿತ್ತು. ಬಟ್ ತಾವು ಆರಾಧನೆ ಮಾಡ್ತಕ್ಕಂಥ ಒಂದು ಪ್ರಾಣಿ ಯಾವ್ದಾಗಿತ್ತು ಅಂತಂದ್ರೆ ಸಿಂಗಲ್ ಹಾರ್ನಡ್ ಒಂದು ಯೂನಿಕಾರ್ನ್ ಅಂತ ಕರೀತಾ ಹೋಗ್ತೀವಿ. ಅಂದ್ರೆ ಸೊ ಮದ್ದೊಂದು ನಾವೇ ನಿಮ್ಗೆ ಸಿಂಗಲ್ ಹಾರ್ನ್ ರೆನೋಸರಸ್ ಅಂತ ಕರಿತೀವಲ್ವಾ, ಅದೇ ರೀತಿಯಾಗಿ ಏಕಕೊಂಬಿನ ಒಂದು ಜಿಂಕೆ ಇರ್ಬೋದು, ನಾವು ಅದಕ್ಕೆ ಯೂನಿಕಾರ್ನ್ ಅಂತ ಕರೀತಾ ಹೋಗ್ತೀವಿ. ಆ ಒಂದು ಪ್ರಾಣಿ ಅದ್ರ ಬಗ್ಗೆ ನಮ್ಗೆ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಇಲ್ಲ. ಮೋಸ್ಟ್ಲಿ ಇದು ಅವರ ಒಂದು ಆಲೋಚನೆಯಲ್ಲಿ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ನಾವು ಡಿಸಿಷನ್ ಬಂದಿದ್ದೀವಿ. ಇರ್ಬೋದನೋ ಅದು ಎಕ್ಸ್ಟಿಂಕ್ಟ್ ಆಗಿರ್ಬೋದನೋ. ಬಟ್ ನಮಗಿದ್ರು ಕೂಡ ಆ ಪ್ರಾಣಿ ಸಂಬಂಧಪಟ್ಟಾಗೆ ಯಾವುದೇ ರೀತಿ ಬೋನ್ ಆಗ್ಲಿ ನಮ್ಗೆಲ್ಲೂ ಕೂಡ ಕಂಡು ಬಂದಿಲ್ಲ. ಬಟ್ ಅವರು ಬಿಡಿಸಿದ ಚಿತ್ರಗಳಲ್ಲಿ ನಾವು ಯೂನಿಕಾರ್ನ್ ಅನಿಮಲ್ ಏನ್ ಮಾಡ್ತಾ ಹೋಗ್ತೀವಿ ಸಾಮಾನ್ಯ ನೋಡ್ತೀವಿ. ಇದ್ರ ಮೂಲಕ ಇವರ ಒಂದು ಅತ್ಯಂತ ಹೆಚ್ಚಿನ ಒಂದು ಪೂಜಿಸಲ್ಪಟ್ಟ ಒಂದು ವರ್ಷಿಪ್ ಮಾಡ್ತಕ್ಕಂಥ ಒಂದು ಪ್ರಾಣಿ ಅಂತಾನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನ ಸೊ ಇವರು ಅತ್ಯಂತ ಹೆಚ್ಚಿನದು ಸೊ ಏನ್ ಪೂಜೆ ಮಾಡ್ತಾ ಇದ್ರು ಮಾತೃದೇವತೆ ಪೂಜೆ ಮಾಡ್ತಾ ಇದ್ರು. ಅದರಲ್ಲಿ ಅರಳಿ ಮರಕ್ಕೆ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯಲ್ಲಿ ಕೊಡ್ತಾ ಇದ್ರು. ಅರಳಿ ಮರ ಇರ್ಬೋದು, ಇಲ್ಲ ಬೇವಿನ ಮರ ಇರ್ಬೋದು, ಸೂರ್ಯ ಇರ್ಬೋದು, ಬೆಂಕಿ, ಭೂಮಿ, ನೀರು, ಹಾವು ಇವೆಲ್ಲವೂ ಕೂಡ ಏನ್ ಮಾಡ್ತಾ ಹೋಗ್ತಾರೆ ದಿನನಿತ್ಯದಲ್ಲಿ ಒಂದು ಪೂಜೆ ಮಾಡ್ತಕ್ಕಂಥ ಕೆಲಸ ಇವರ ಕಾಲದಲ್ಲಿ ನಡೀತಾ ಇತ್ತು. ಇನ್ನು ಕಾಲಿಬಂಗನ್ ಮತ್ತೆ ಲೋಥಾಲಲ್ಲಿ ನಮ್ಗೆ ಎರಡು ಕೂಡ ಅಷ್ಟೇ ಅಗ್ನಿಕುಂಡಗಳು ಮತ್ತೆ ಇಲ್ಲಿ ಬಲಿಪೀಠಗಳು ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂಡ್ ಜೊತೆಗೆ ಮೊಹೆಂಜೊದಾರದಲ್ಲಿ ಗಿಲ್ಗಿಮಿಶ್ ಅಂದ್ರೆ ಹಾಫ್ ಸೈಡ್ ಆಫ್ ಮ್ಯಾನ್ ಹಾಫ್ ಸೈಡ್ ಆಫ್ ಲಯನ್ ಇರ್ತಕ್ಕಂಥ ಒಂದು ಪಿಕ್ಚರ್ ಕೂಡ ಸಿಕ್ಕಿದೆ. ಇಟ್ ಇಸ್ ಎ ಹೀರೋ ಆಫ್ ದ ಮೆಸೊಪೊಟೋಮಿಯಾದಲ್ಲಿ ಅದನ್ನ ಹೀರೋ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಆ ಒಂದು ಮುದ್ರೆನೂ ಕೂಡ ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂಡ್ ತಮ್ಮ ಒಂದು ಬರಹ ನಮ್ಗೆ ಗೊತ್ತಿದೆ ಇಲ್ಲಿ. ಸೊ ಪ್ರೊಟೆಸ್ಟರಿ ಪೀರಿಯಡ್ ಅಲ್ಲಿ ನಮಗೆ ಬರವಣಿಗೆ ಸಿಕ್ಕಿದೆ. ಬಟ್ ಆದ್ರೆ ನಾವು ಅರ್ಥ ಮಾಡ್ಕೊಂಡಿದೆ ಅಷ್ಟೇ. ಸೊ ಬರವಣಿಗೆ ಯಾವ ರೀತಿಯಾಗಿದೆ ಪಿಕ್ಟೋಗ್ರಾಫಿಕಲ್ ಇದೆ. ಅಂದ್ರೆ ಇವ್ರೇನ್ ಮಾಡ್ತಾ ಇದ್ರು ಸಿಂಬಲ್ಗಳನ್ನೆಲ್ಲ ಬಳಕೆ ಮಾಡ್ತಾ ಇದ್ರು. ಲೈಕ್ ಏನೊಂದು ಸಿಂಬಲ್ಗಳು ಹಿಂಗೆ ಏನೊಂದು ಸಿಂಬಲ್ ಬಳಕೆ ಮಾಡ್ತಾ ಇದ್ರು. ಆ ಸಿಂಬಲ್ಗಳು ಏನ್ ಹೇಳುತ್ತೆ
ಈಗ ಆ ಅಂತ ಕರಿತೀವಿ, ಇದು ಕೂಡ ಒಂದು ಸಿಂಬಲ್ ಅಲ್ವಾ, ಇದು ಇದರ ಸಿಂಬಲ್ ಸಿಕ್ಕಿದೆ, ಬಟ್ ಏನ್ ಹೇಳುತ್ತೆ ಸಿಂಬಲ್ಲು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅದ್ರ ರೈಟಿಂಗ್ ಪ್ಯಾಟರ್ನು ತುಂಬಾ ಚೆನ್ನಾಗಿತ್ತು. ನಾವು ಇದಕ್ಕೆ ಬೋಸ್ಟ್ರೋಫಿಡನ್ ಟೆಕ್ನಿಕ್ ಅಂತ ಕರಿತೀವಿ. ಲೈಕ್ ಹೇಗೆ ಅಂತಂದ್ರೆ ಎಡದಿಂದ ಒಂದೇನ್ ಮಾಡ್ತಿದ್ರು, ಬಲಕ್ಕೆ ಹೋಗ್ತಾ ಇದ್ರು, ನೆಕ್ಸ್ಟ್ ಬಲದಿಂದಲಿ ಎಡಕ್ಕೆ ಬರ್ತಾ ಇದ್ರು, ನೆಕ್ಸ್ಟ್ ಮತ್ತೆ ಎಡದಿಂದ ಏನ್ ಮಾಡ್ತಾ ಹೋಗ್ತಾರೆ, ಬಲಕ್ಕೆ ಟ್ರಾವೆಲ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಏನ್ ಮಾಡ್ತಾ ಹೋಗ್ತಾರೆ, ತಮ್ಮೊಂದು ಈ ಒಂದು ಪಿಕ್ಟೋಗ್ರಫಿಕಲ್ ಬರಿತಾ ಇದ್ರು. ಮೋರ್ ದನ್ 500 ಸಿಂಬಲ್ಸ್ ಏನಾಗಿದೆ ನಮಗೆ ದೊರಕಿದೆ. ಅದಕ್ಕೆ ಟುಡೇ ಟಿಲ್ ವಿ ಆರ್ ನಾಟ್ ಏಬಲ್ ಟು ಡಿಸೆಫೈಡ್ ದ ರೈಟಿಂಗ್ಸ್. ಇವತ್ತಿನವರೆಗೂ ಕೂಡ ಆಗಿಲ್ಲ. ನಾವೇನೇ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ಸ್ ಬಂದಿರ್ಬೋದು, ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೋಡಿಂಗ್ ಹಾಕರ್ ನಾವೇ ತಾನೆ. ಮನುಷ್ಯ ಡಿಸ್ಕವರ್ ಮಾಡಿದ್ರೆ ಕಂಪ್ಯೂಟರ್ ಡಿಸ್ಕವರ್ ಮಾಡುತ್ತೆ. ನಾವೇ ಡಿಸ್ಕವರ್ ಮಾಡಿಲ್ಲ ಅಂತಂದಾಗ ಸೊ ಕಂಪ್ಯೂಟರ್ ಕಲ್ಲು ಕೂಡ ಏನಾಗತ್ತೆ, ಡಿಸ್ಕವರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ಇಸ್ ವರ್ಕಿಂಗ್ ಆನ್ ದ ಪ್ರಿನ್ಸಿಪಲ್ ಆಫ್ ದ ಹ್ಯೂಮನ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೆಥಡ್ ಓನ್ಲಿ. ಸೊ ಇವ್ರ ಕಾಲದಲ್ಲಿ ಒಂದು ವ್ಯಾಪಾರ ನೋಡೋದಾದ್ರೆ ಇವಾಗ, ಸೊ ಇವರು ನಮ್ಮ ಕರ್ನಾಟಕದ ಕೋಲಾರ, ಅಫ್ಘಾನಿಸ್ತಾನ ಮತ್ತೆ ಇರಾನ್ ಪ್ರಾಂತ್ಯಗಳಿಂದ ಗೋಲ್ಡ್ಗಳನ್ನ ಬಾರೋ ಮಾಡ್ಕೊಳ್ತಾ ಇದ್ರು. ಇನ್ನ ಸೊ ಬಲೂಚಿಸ್ತಾನ್ ಮತ್ತೆ ರಾಜಸ್ಥಾನದಿಂದ ಕಾಪರ್, ರಾಜಸ್ಥಾನ್ ಗೊತ್ತಲ್ವಾ, ವೇರ್ ವಿ ಕಾಲ್ಡ್ ದ ನಾವು ಖೇತ್ರಿ ಮೈನ್ಸ್ ಅಂತ ಕರಿತೀವಿ, ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಇಂಡಿಯಾದಲ್ಲಿ ನಮಗೆ ಅಬಂಡೆಂಟ್ ಆಫ್ ಸೋರ್ಸಸ್ ಆಫ್ ಕಾಪರ್ ನಮಗೆ ಇದೆ. ಬಟ್ ಆದ್ರೂ ಕೂಡ ಏನ್ ಮಾಡ್ತಿದೀವಿ, ನಾವು ಅತ್ಯಂತ ಹೆಚ್ಚಾಗಿ ಪ್ರೊಡಕ್ಷನ್ಗಿಂತ ಹೆಚ್ಚಾಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸರ್ ಪ್ರೊಡಕ್ಷನ್ ಮಾಡ್ಬೋದಲ್ಲ ಅಷ್ಟೊಂದು ರಿಸರ್ವ್ಸ್ ಇದ್ಮೇಲೆ ನಾವ್ ಯಾಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ? ಬಿಕಾಸ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ನೀವು ಕಾಪರ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮಗೆ 1.5-2 ರೂಪಾಯಿ ಹೋಯ್ತು ಅಂತಂದ್ರೆ, ಬಟ್ ನಿಮಗೆ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರೆ 1 ರೂಪಾಯಿಗೆ ಸಿಗುತ್ತಲ್ಲ. ಈಗ ಹೇಳಿ, ಇವಾಗ ನಾನು ಏನ್ ಮಾಡ್ಕೊಂಡ್ರೆ ನನ್ನ ಆರ್ಥಿಕತೆ ಚೆನ್ನಾಗಿರುತ್ತೆ. ಇವಾಗ ದಟ್ ಇಸ್ ವಾಟ್ ಕಾಸ್ಟ್ ಓಕೆ ಸೇವಿಂಗ್ಸ್ ಅಂತ ಕರೀತಾ ಹೋಗ್ತೀವಿ. ಆ ಕಾಸ್ಟ್ ಸೇವಿಂಗ್ಸ್ ಮೆಥಡ್ ಅಲ್ಲಿ ನಾವು ಅತ್ಯಂತ ಒಂದು ಕಾಪರ್ ನಲ್ಲಿ ಇಂಪೋರ್ಟ್ಗೆ ಪ್ರಾಮುಖ್ಯತೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸಿಲ್ವರ್ ಬಂದು ಅಫ್ಘಾನಿಸ್ತಾನ್, ಇರಾನ್ ಮತ್ತೆ ದಕ್ಷಿಣ ಭಾರತಗಳಲ್ಲಿ ಓಕೆ ತಗೊಂಡಿರ್ತಕ್ಕಂಥದ್ದು. ಇನ್ನು ಟಿನ್ ಬಂದು ಅಫ್ಘಾನಿಸ್ತಾನ್ ಮತ್ತೆ ಬಿಹಾರಿಂದ. ಬಿಕಾಸ್ ಯಾಕೆ ನಾವೆಂತ ಕರಿತೀವಿ, ಬ್ರೋನ್ಸ್ ಅಂತ ಕರಿತೀವಿ. ದ ಕಾಪರ್ ಅಂಡ್ ಟಿನ್, ತಾಮ್ರ ಮತ್ತೆ ತವರವನ್ನ ಆಡ್ ಮಾಡೋದ್ರ ಮೂಲಕ ಬ್ರೋನ್ಸ್ ನಲ್ಲಿ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು. ಇನ್ನು ಸ್ಟೇಟೆಡ್ ಇಟ್ ಇಸ್ ಅ ಸಾಫ್ಟ್ ಕೈಂಡ್ ಆಫ್ ದ ರಾಕ್ಸ್. ಇರಾನ್ ಮತ್ತೆ ಇಲ್ಲಿ ಪಾಕಿಸ್ತಾನದ ಪ್ರಾಂತ್ಯಗಳಲ್ಲಿ ಬಾರೋ ಮಾಡ್ಕೊಳ್ತಾ ಇದ್ರು. ಸೊ ಈ ರೀತಿಯಾಗಿ ನಾವು ಒಟ್ಟಾರೆಯಾಗಿ ಏನ್ ಮಾಡ್ತಾ ಹೋಗ್ತೀವಿ, ನಮ್ಮ ಒಂದು ಹರಪ್ಪ ನಾಗರಿಕತೆ ಬಗ್ಗೆ ನಾವಿಲ್ಲಿ ನೋಡ್ತಕ್ಕಂಥದ್ದು. ಹಾಗಿದ್ರೆ ಹರಪ್ಪ ನಾಗರಿಕತೆ ಅವನತಿ ಹೊಂದಲಿಕ್ಕೆ ಕಾರಣಗಳು ಏನೇನು? ಸೊ ನಂಗೆ ಮೊದಲನೇ ರೀಸನ್ ಬಂದು, ಸೊ ಈ ಎಲ್ಲಾ ನಾಗರಿಕತೆಗಳು ಎಲ್ಲಾ ತಾಣಗಳೇನಾಗಿತ್ತು, ಒಂದಲ್ಲ ಒಂದು ನದಿ ದಂಡೆ ಮೇಲೆ ಕಂಡು ಬರ್ತಕ್ಕಂಥದ್ದು. ಮೋಸ್ಟ್ಲಿ ನಾನು ಆಗ್ಲೇ ಹೇಳ್ದಾಗೆ 100 years ಒಂದ್ಸಲ ಇವಾಗ ಸೊ ನಮ್ಮ ಮನೆ ರೀಸೆಂಟ್ ಆಗಿ ಒಂದು ವಯನಾಡಲ್ಲಿ ಆಯ್ತಲ್ಲ, ಆ ರೀತಿ ದೊಡ್ಡದ ಫ್ಲಡ್ ಆಗಿರ್ಬೋದು, ಇಡೀ ಊರೇ ಕೊಚ್ಕೊಂಡು ಹೋಗಿರ್ಬೋದು. ಒನ್ ಪಾಸಿಬಿಲಿಟಿ ಇಸ್ ದರ್. ಅದು ನದಿಗಳು ಸಡನ್ ಅಂತ ಒಂದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ಅಲ್ಲಿ ವಿಪರೀತ ಫ್ಲಡ್ ಆಗಿರ್ಬೋದು, ಇಲ್ಲ ಅಲ್ಲಿ ವಿಪರೀತವಾಗಿ ಇನ್ ಕೇಸ್ ಮಳೆ ಆಗ್ದಂಗೆ ಈಗ ವಿಪರೀತ ಒಂದು ಬರಗಾಲ ಉಂಟಾಗಿರ್ಬೋದು. ಈ ರೀತಿ ಕಾರಣದಲ್ಲಿ ಮೇ ಬಿ ನೋಡಿ, ಇವೆಲ್ಲವೂ ಕೂಡ ಅಷ್ಟೇ ದ ಥಿಯರಿ ಆಫ್ ಮೇ ಬಿ, ದರ್ ಇಸ್ ನೋ ಪರ್ಫೆಕ್ಟ್ ರೀಸನ್ ಇಯರ್. ಹಿಂಗಾಗಿರಬಹುದು ಅಂತ ಹೇಳ್ತಾ ಇದೀವಿ. ಈ ಒಂದು ರೀಸನ್ ಇಂದ ಡೆಸ್ಟ್ರಾಯ್ ಆಗಿರ್ಬೋದು. ಅಥವಾ ಇಲ್ಲಿ ಸೊ ಇವ್ರೇನ್ ಮಾಡ್ತಾ ಇದ್ರು, ಈ ಅಗ್ರಿಕಲ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಹೋದ್ರು. ಕಾಡುಗಳನ್ನ ಇಲ್ಲಿ ಓಕೆ ಕ್ಲಿಯರ್ ಮಾಡ್ತಾ ಇದ್ರು, ಪಶುಸಂಗೋಪನೆ ಮಾಡ್ಕೊಳ್ತಾ ಇದ್ರು. ಅದ್ರ ಮೂಲಕ ಕಾಡಿ ಒಂದು ಹಸುಗಳನ್ನ ಬಿಟ್ಟಾಗ ವಿಪರೀತವಾಗಿ ದ ಓವರ್ ಗ್ರೇಸಿಂಗ್ ಅಂತ ಕರೀತಾ ಹೋಗ್ತೀವಿ. ಓವರ್ ಗ್ರೇಸಿಂಗ್ ಆಗಿ ಮೇ ಬಿ ಅವರಿಗೂ ನೆಕ್ಸ್ಟ್ ಆಹಾರ ಸಿಕ್ಕಿಲ್ದೆ ಆಹಾರಕ್ಕೋಸ್ಕರ ಪರದಾಡಿ ಓಕೆ ತೀರ್ಕೊಂಡಿರ್ಬೋದು. ಅಥವಾ ಇಲ್ಲಿ ಹೊರಗಿಂದ ಬಂದಿರತಕ್ಕಂಥ ಒಂದು ಆರ್ಯನ್ಯರು ನಂತ ಕರೀತಾ ಹೋಗ್ತೀವಿ. ವೇದಿಕ್ ಪೀರಿಯಡ್ ಅಲ್ಲಿ ದ ಆರ್ಯನ್ ಇನ್ವೇಷನ್ಸ್, ದ ಆರ್ಯನ್ಸ್ ದೇರ್ ದ ಪೀಪಲ್ಸ್ ಫ್ರಮ್ ದ ಸೆಂಟ್ರಲ್ ಏಷ್ಯಾ. ಇವರೇ ಆರ್ಯನ್ಯರು ಏನ್ ಮಾಡ್ತಾ ಹೋಗ್ತಾರೆ, ಕುದುರೆಗಳ ಮೇಲೆ ಇಲ್ಲಿ ಬಂದಿರತಕ್ಕಂಥದ್ದು. ಬಟ್ ಇವ್ರಿಗೆ ಕುದುರೆ ಬಗ್ಗೆ ಐಡಿಯಾ ಇರಲಿಲ್ಲ. ಆ ಕುದುರೆಗಳನ್ನ ನೋಡಿದಾಗ ಇವರು ಭಯಭೀತರಾಗಿರ್ತಾರೆ. ಮೋಸ್ಟ್ಲಿ ಆರ್ಯನರ ನಡುವೆ ಮತ್ತೆ ಇಲ್ಲಿ ಈ ಹರಪ್ಪ ನಾಗರಿಕ ಪೀಪಲ್ಸ್ ನಡುವೆ ಯುದ್ಧ ನಡೆದಿರ್ಬೋದು. ಆ ಯುದ್ಧ ಆದ್ಮೇಲೆ ಸೊ ಎಲ್ಲೊಂದ್ ಕಡೆಗೆ ಹರಪ್ಪ ನಾಗರಿಕತೆ ಎಲ್ಲಾ ತಾಣಗಳಲ್ಲಿ ಡೆಸ್ಟ್ರಾಯ್ ಮಾಡಿ ಈ ಸಪ್ತ ಸಿಂಧು ಪ್ರದೇಶದಲ್ಲಿ ಒಂದು ನಾಗರಿಕತೆ ಒಂದು ವೇದಿಕ್ ಕಲ್ಚರ್ ಆಗಿದೆ ಸ್ಟಾರ್ಟ್ ಆಗಿರ್ಬೋದು. ಅಂಡ್ ಫೋರ್ತ್ ಒನ್ ಇಸ್ ಅಬೌಟ್ ದ ಸಾಂಕ್ರಾಮಿಕ ರೋಗಗಳ ಒಂದು ಹರಡುವಿಕೆ. ಲೈಕ್ ಕರೋನಾ, ನಮ್ಮಲ್ಲಿ ಇವಾಗ ಕರೋನಾ ಅಂತ ಕರಿತೀವಿ. ಕರೋನಾ ಇಂದ ಸ್ವೈನ್ ಫ್ಲೂ ಬಂತು. ಸ್ವೈನ್ ಫ್ಲೂ ಇಂದ ಪ್ಲೇಗ್. ಒಂದ್ ತಿಳ್ಕೊಳ್ಳಿ, ಆನ್ ಎವ್ರಿ 100 years, ಅದೇನೋ ಗೊತ್ತಿಲ್ಲ, ಒಂದು ಮಿತ್ತಿದು. ಆನ್ ಎವ್ರಿ 100 years ಏನಾಗ್ತಾ ಹೋಗುತ್ತೆ, ಒಂದಲ್ಲ ಒಂದು ರೋಗ ಬರುತ್ತೆ. ಆ ರೋಗ ಹೇಗೆ ಅಂತಂದ್ರೆ ಪಾಪ್ಯುಲೇಷನ್ ಆಲ್ಮೋಸ್ಟ್ ಅಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಇಟ್ಸ್ ಎ ನ್ಯಾಚುರಲ್ ಫಿನಾಮಿನಾ ಅಂತ ಕರೀತಾ ಹೋಗ್ತೀವಿ. ಪ್ಲೇಗ್ ಬಂದು ವಿಪರೀತ ಪ್ರಮಾಣದಲ್ಲಿ ಜನ ತೀರ್ಕೊಂಡ್ರು. ನೆಕ್ಸ್ಟ್ ಸ್ವೈನ್ ಫ್ಲೂ ಬಂತು, ವಿಪರೀತ ಪ್ರಮಾಣದಲ್ಲಿ ಜನ ತೀರ್ಕೊಂಡ್ರು. ಈ ಕರೋನಾ ಬಂತು, ವಿಪರೀತ ಪ್ರಮಾಣದಲ್ಲಿ ಜನ ತೀರ್ಕೊಂಡ್ರು. ಸಮ್ವೇರ್ ನ್ಯಾಚುರಲ್ ಆಗಿ ಎಲ್ಲ ಒಂದ್ ಕಡೆಗೆ ಪಾಪ್ಯುಲೇಷನ್ ಕಂಟ್ರೋಲ್ ಕೂಡ ಅಲ್ಲಿ ನೋಡಿರ್ತಕ್ಕಂಥದ್ದು. ಆ ತರ ಕರೋನಾ, ಸ್ವೈನ್ ಫ್ಲೂನೋ, ಪ್ಲೇಗು ಏನೊಂದು ಸಾಂಕ್ರಾಮಿಕ ರೋಗ ಬಂದಿರ್ಬೋದು, ತೀರ್ಕೊಂಡಿರ್ಬೋದು. ದಟ್ ಈಸ್ ಆಲ್ಸೋ ಪಾಸಿಬಲ್. ಅಥವಾ ಡೆಸರ್ಟಿಫಿಕೇಶನ್, ಭೂಮಿ ಏನಾಗ್ತಾ ಹೋಗಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಈಗ ಲವಣಯುಕ್ತ ಆಗಿ ಇವ್ರ ಅಗ್ರಿಕಲ್ಚರ್ ಮಾಡಕ್ ಆಗದೇ ಇರೋ ಒಂದು ಸ್ಥಿತಿ ಬಂದಾಗ ಆಹಾರಗಳ ಕೊರತೆ ಇಲ್ಲಿ ಉಂಟಾಗಿ ಅವ್ರು ತೀರ್ಕೊಂಡಿರ್ಬೋದು. ಅಥವಾ ಲೈಕ್ ನ್ಯಾಚುರಲ್ ಡಿಸಾಸ್ಟರ್ಸ್,
ಈಗ ಒಂದು ಕಾಡ್ಗಿಚ್ಚತ್ತಿರ್ಬೋದು, ಇಲ್ಲ ಅಂತಂದ್ರೆ ಲೈಕ್ ಫ್ಲಡ್ ಆಗಿರ್ಬೋದು, ಭೂಕಂಪ ಆಗಿರ್ಬೋದು. ಈ ರೀತಿಯಾಗಿ ನ್ಯಾಚುರಲ್ ಒಂದು ಫ್ಯಾಕ್ಟರ್ಸ್ ಮೂಲಕನೂ ಕೂಡ ಏನಾಗಿದೆ ಈ ಒಂದು ಹರಪ್ಪ ನಾಗರಿಕತೆಯಲ್ಲಿ ಎಂಡ್ ಆಗಿರ್ಬೋದು. ಈ ರೀತಿ ಕನ್ಕ್ಲೂಷನ್ ನಾವಿಲ್ಲಿ ನಮ್ಮ ಇತಿಹಾಸಕಾರರು ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿಗೆ ಹರಪ್ಪ ನಾಗರಿಕತೆ ಒಂದು ತಾಣ ಮುಗಿದಿದೆ. ನಂತರ ನಾವು ವೇದಿಕ್ ಕಲ್ಚರ್ ನಾವಿಲ್ಲಿ ನೋಡ್ತಾ ಹೋಗೋಣ.